ಹಾಯ್ ಫ್ರೆಂಡ್ಸ್, ನಾವಿವತ್ತು ಬಾಳೆಕಾಯಿ ಚಿಪ್ಸ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಫ್ರೆಶ್ ಆಗಿರುವಂಥ ಬಾಳೆಕಾಯಿನ ತೊಗೊಂಡಿದ್ದೀನಿ. ಚಿಪ್ಸ್ ಮಾಡೋಕ್ಕಂತಲೇ ಸ್ಪೆಷಲ್ಲಾಗಿ ಬಾಳೆಕಾಯಿ ಸಿಗುತ್ತೆ, ನೋಡಿಬಿಟ್ಟು ಕೇಳಿ ತೊಗೊಳ್ಳಿ. ಆನಂತರ ಈ ರೀತಿ ತುದಿನ ಕಟ್ ಮಾಡ್ಕೊಳ್ಳೋಣ. ಆಮೇಲೆ ಮಧ್ಯದಲ್ಲಿ ಸಿಪ್ಪೆನ ಬಿಡಿಸ್ಕೊಳ್ಳೋಕೆ ಈ ರೀತಿ ಚಾಕು ಸಹಾಯದಿಂದ ಸಿಪ್ಪೆನ ಎಬ್ಬಿಸ್ಕೋಬೇಕಾಗುತ್ತೆ. ಸ್ವಲ್ಪ ಕಷ್ಟ ಆಗುತ್ತೆ, ನೀಟಾಗಿ ಎಲ್ಲ ಬರುತ್ತೆ. ನೋಡಿ, ಈ ರೀತಿಯಾಗಿ ತೆಗೆದು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಎತ್ತಿಟ್ಕೊಂಡಿದ್ದೀನಿ. ಮತ್ತು ನಾನು ಇದನ್ನು 2 ಪೀಸ್ ಮಾಡಿ ನೀಟಾಗಿ ತೊಳ್ಕೊತಾ ಇದ್ದೀನಿ. ಒಂದು 5 ನಿಮಿಷ ನೀರಲ್ಲಿ ನೆನೆ ಇಟ್ಟರೂ ಓಕೆನೆ, ಅಥವಾ ಹಿಂದೆಲೆ ಮಾಡಿದರೂ ಏನು ಪರವಾಗಿಲ್ಲ, ಚಿಪ್ಸು ಚೆನ್ನಾಗೇ ಬರುತ್ತೆ. ಆನಂತರ ಒಂದು ಒಣ ಬಟ್ಟೆಯಿಂದ ಎಕ್ಸ್ಟ್ರಾ ನೀರನ್ನೆಲ್ಲ ಒರೆಸ್ಕೋಬೇಕು. ನೋಡಿ, ಇದು ರೆಡಿಯಾಗಿದೆ. ಈ ಕಡೆ ಎಣ್ಣೆ ಸಹ ಚೆನ್ನಾಗಿ ಕಾದಿದೆ. ನಾನಿಲ್ಲಿ ಸ್ಲೈಸರ್ ಸಹಾಯದಿಂದ ಚಿಪ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಕಡೆ ಸ್ಲೈಸರ್ ಇಲ್ಲ ಅಂತಂದರೆ ಚಾಕುವಿಂದನೇ ಚಿಕ್ಕದಾಗಿ ತೆಳ್ಳಗೆ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬಹುದು. ನೋಡಿ, ಈ ರೀತಿಯಾಗಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಆ ಸಮಯದಲ್ಲಿ ನಾವು ಈ ರೀತಿ ಸ್ಲೈಸ್ನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಡೈರೆಕ್ಟಾಗಿ ಎಣ್ಣೆಲಿ ಮಾಡೋಕ್ಕಾಗೋದೇ ಇಲ್ಲ ಅನ್ನೋರು ಸಪ್ರೇಟಾಗಿ ಫಸ್ಟ್ ಸ್ಲೈಸಸ್ನ ರೆಡಿ ಮಾಡಿಕೊಂಡು ಆ ನಂತರ ಎಣ್ಣೆಲಿ ಹಾಕ್ಕೊಂಡು ಕರಿಬಹುದು. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಹಾಗೆ ನೀರನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಈ ಲಿಕ್ವಿಡ್ನ ನಾನು ಎಣ್ಣೆ ಒಳಗೆ ಹಾಕ್ತಾ ಇದ್ದೀನಿ. ಬಾಳೆಕಾಯಿ ಚಿಪ್ಸ್ ಯೆಲ್ಲೋ ಕಲರ್ ಇರುತ್ತೆ, ಅದಕ್ಕೋಸ್ಕರ ನಾನು ಇಲ್ಲಿ ಈ ಎಣ್ಣೆಗೆ ಈ ಲಿಕ್ವಿಡ್ನ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡಾದ ನಂತರ ಸ್ವಲ್ಪ ಲೋ ಫ್ಲೇಮ್ ಮಾಡಿ ಚಿಪ್ಸು ಗರಿ ಗರಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಸ್ಲೈಸಸ್ ಹಾಕುವಾಗ ಎಣ್ಣೆ ಜಾಸ್ತಿ ಬಿಸಿಯಾಗಿರಬೇಕು, ಹೈ ಫ್ಲೇಮಲ್ಲಿಟ್ಟೇ ಹಾಕಬೇಕು. ಆ ನಂತರ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕ್ರಿಸ್ಪಾಗಿ ಆಗೋವರೆಗೂ ಜಾಸ್ತಿ ಹೊತ್ತು ಎಣ್ಣೆಲಿ ಬಿಟ್ಟು ಫ್ರೈ ಮಾಡಿದರೆ ನಮಗೆ ಗರಿ ಗರಿ ಆಗಿರುವಂಥ ಬಾಳೆಕಾಯಿ ಚಿಪ್ಸು ಸಿಗುತ್ತೆ. ನೋಡಿ, ಈ ರೀತಿ ತಿರುಗಿಸಿ ಮಾಡ್ಕೋಬೇಕಾಗುತ್ತೆ. ಫಸ್ಟಿಗೆ ಎಣ್ಣೆಲಿ ಫ್ರೈ ಮಾಡುವಾಗ ಚಿಪ್ಸು ಯೆಲ್ಲೋ ಕಲರ್ ಜಾಸ್ತಿ ಕಾಣೋದಿಲ್ಲ. ನೆಕ್ಸ್ಟ್ ಮಾಡುವಾಗ ಚೆನ್ನಾಗಿ ನಮಗೆ ಯೆಲ್ಲೋ ಕಲರಲ್ಲಿ ಬರುತ್ತೆ. ಈಗ ರೆಡಿ ಆಗಿದೆ ಚಿಪ್ಸು. ತೆಗೆದುಬಿಟ್ಟು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇದೇ ಥರ ಉಳಿದಿರ್ತಕ್ಕಂಥ ಚಿಪ್ಸ್ನ ಮಾಡ್ಕೋಬೋದು. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇದೇ ಥರ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.